ಎಲ್ಲರ ಕನಸಿನ RCB ಈ ಸಲ ಕಪ್ ನಮ್ದೇ ಎನ್ನುವ ಕನಸು 100% ನಿಜವಾಗಬಹುದು. ಅದು ಹೇಗೆ ತಿಳಿಯೋಣ ಬನ್ನಿ. ಮೋಹಿತ್ ರಾಥಿ ಆಲ್ರೌಂಡರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಲೆಗ್ ಬ್ರೇಕ್ ಬೌಲರ್. ಇವರು ಆಡಿರುವ ಒಟ್ಟು ಪಂದ್ಯಗಳು 13 ರನ್ಸ್ 100, ಬೆಸ್ಟ್ 34 ವಿಕೆಟ್ಗಳು 9 ವಿಕೆಟ್, ಬೆಸ್ಟ್ 2 ವಿಕೆಟ್. ಮತ್ತೊಬ್ಬ ಆಟಗಾರ ಮನೋಜ್ ಬಂದಗೆ ಆಲ್ರೌಂಡರ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ರೈಟ್ ಆರ್ಮ್ ಮೀಡಿಯಂ ಫಾಸ್ಟ್ ಬೌಲರ್. ಇವರು ಆಡಿರುವ ಒಟ್ಟು T20 ಪಂದ್ಯಗಳು 28 ರನ್ಸ್ಗಳು 187, ಬೆಸ್ಟ್ 41 ವಿಕೆಟ್ಗಳು 18 ವಿಕೆಟ್, ಬೆಸ್ಟ್ 3 ವಿಕೆಟ್. ಮತ್ತೊಬ್ಬ ಆಟಗಾರ ಸ್ವಪ್ನಿಲ್ ಸಿಂಗ್ ಬೌಲರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್. ಇವರು ಆಡಿರುವ ಒಟ್ಟು T20 ಪಂದ್ಯಗಳು 89 ರನ್ಸ್ಗಳು 988, ಬೆಸ್ಟ್ 52 ವಿಕೆಟ್ಗಳು 73, ಬೆಸ್ಟ್ 6 ವಿಕೆಟ್. ಈಗಾಗಲೇ ಪರಿಚಯ ಇರುವಂತಹ ಇನ್ನೊಬ್ಬ ಆಟಗಾರ ಶ್ರೇಯಸ್ ಶರ್ಮಾ ಬೌಲರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಲೆಗ್ ಬ್ರೇಕ್ ಗೂಗ್ಲಿ ಬೌಲರ್. ಇವರು ಆಡಿರುವ ಒಟ್ಟು ಪಂದ್ಯಗಳು 25 ವಿಕೆಟ್ಗಳು 31 ವಿಕೆಟ್, ಬೆಸ್ಟ್ 5 ವಿಕೆಟ್ಗಳು. ಮತ್ತೊಬ್ಬ ಆಟಗಾರ ರಸಿಕಾ ಸಲಾಮ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ರೈಟ್ ಆರ್ಮ್ ಮೀಡಿಯಂ ಬೌಲರ್. ಇವರು ಆಡಿರುವ ಒಟ್ಟು T20 ಪಂದ್ಯಗಳು 34 ವಿಕೆಟ್ಗಳು 44, ಬೆಸ್ಟ್ 6 ವಿಕೆಟ್ಗಳು. ಮತ್ತೊಬ್ಬ ಆಟಗಾರ ಜಿತೇಶ್ ಶರ್ಮಾ, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹಾಗೂ ವಿಕೆಟ್ ಕೀಪರ್. T20 ಪಂದ್ಯಗಳು 125 ರನ್ಸ್ಗಳು 2614, ಬೆಸ್ಟ್ 106. ಇನ್ನೊಬ್ಬ ಆಟಗಾರ ರಜತ್ ಪತಿದಾರ್, ಟಾಪ್ ಆರ್ಡರ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. T20 ಪಂದ್ಯಗಳು 72 ರನ್ಸ್ಗಳು 2288, ಬೆಸ್ಟ್ 112. ಇನ್ನೊಬ್ಬ ಆಟಗಾರ ಜಾಕೋಬ್ ಬ್ಯಾಥೆಲ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹಾಗೂ ಸ್ಲೋ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್. T20 ಪಂದ್ಯಗಳು 52 ರನ್ಸ್ಗಳು 909, ಬೆಸ್ಟ್ 71, ಇನ್ನಿಂಗ್ಸ್ 15, 7 ವಿಕೆಟ್, ಬೆಸ್ಟ್ 2 ವಿಕೆಟ್. ಪಿಚ್ಚಿನ ಅನುಗುಣವಾಗಿ ಈ ಎಲ್ಲ ಆಟಗಾರರನ್ನು ಬಳಸಿ ಎಲ್ಲರಿಗೂ ಒಳ್ಳೆಯ ಸ್ಥಾನವನ್ನು ಕೊಡಬೇಕು. ಆಗ ಮಾತ್ರ RCB ಕಪ್ ಹೊಡೆಯಲು ಸಾಧ್ಯ.